ವೆಲ್ಕಮ್ ಟು ಇಂಡಿಯಾ ಸ್ಮಾಲೆಸ್ಟ್ ಹಿಲ್ ಸ್ಟೇಷನ್. ಮಾಥೇರಾನ್ ಭಾರತದ ಏಕೈಕ ಹಾಗೂ ಏಷ್ಯಾದ ಅತ್ಯಂತ ಪ್ರಸಿದ್ಧ ವಾಹನ ರಹಿತ ಹಿಲ್ ಸ್ಟೇಷನ್ ಆಗಿದೆ. ಇಲ್ಲಿರುವ ಟಾಯ್ ಟ್ರೈನ್ ಅನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಲಾಗಿದೆ. 1850ರಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಹೂ ಮ್ಯಾಲೆಟ್ ಅವರು ಮಾಥೇರಾನ್ ಅನ್ನು ಕಂಡುಹಿಡಿದರು. ಆ ಸಮಯದಿಂದಲೇ ಇದು ಚಳಿಗಾಲದ ವಿಶ್ರಾಂತಿ ಕೇಂದ್ರವಾಗಿ ಜನಪ್ರಿಯವಾಗಿದೆ. ಗೈಸ್, ಭಾರತದ ಅತ್ಯಂತ ಚಿಕ್ಕ ಗಿರಿಧಾಮ ಎಲ್ಲಿದೆ ಅಂದರೆ ಮಾಥೇರಾನ್. ಮಾಥೇರಾನ್ ಎಲ್ಲಿದೆ ಅಂದರೆ ಇದು ಮಹಾರಾಷ್ಟ್ರ ರಾಜ್ಯದ ರಾಯಗಢ ಜಿಲ್ಲೆಯಲ್ಲಿರುವಂತಹ ಕರ್ಜತ್ ತಾಲೂಕಿನಲ್ಲಿ ಬರುತ್ತದೆ. ಈ ಪ್ಲೇಸ್ಗೆ ನಾನು ಹೇಗೆ ಬಂದೆ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಮಿರಜ್ ಟು ಕರ್ಜತ್ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಟ್ರೈನ್ನಿಂದ ಬಂದೆ. ಅದಾದ ನಂತರ ಕರ್ಜತ್ದಿಂದ ಮತ್ತೆ ಲೋಕಲ್ ಟ್ರೈನ್ ಹಿಡಿದುಕೊಂಡು ನೇರಳ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದೆ. ನೇರಳದಿಂದ ಮಾಥೇರಾನ್ಗೆ ಟ್ಯಾಕ್ಸಿ ವ್ಯವಸ್ಥೆ ಇದೆ. 20 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 100 ರೂಪೀಸ್ ಕೊಟ್ಟು ಮಾಥೇರಾನ್ನ ಬೇಸ್ ದಸ್ತೂರಿ ನಾಕಾಗೆ ಬಂದು ತಲುಪಿದೆ. ಗುಡ್ ಮಾರ್ನಿಂಗ್ ಗೈಸ್. ಸದ್ಯಕ್ಕೆ ಮಾರ್ನಿಂಗ್ದು 7:15 ಆಗಿದೆ. ನಾನು ಎಲ್ಲಿರುವೆ ಅಂದರೆ ಭಾರತದ ಅತ್ಯಂತ ಚಿಕ್ಕ ಗಿರಿಧಾಮವಾಗಿರುವಂತಹ ಮಾಥೇರಾನ್ ಬೇಸ್ದಲ್ಲಿ, ಅಂದರೆ ಪಾರ್ಕಿಂಗ್ ಏರಿಯಾದಲ್ಲಿ. ಇದರ ಹೆಸರು ಏನೆಂದರೆ ದಸ್ತೂರಿ ನಾಕಾ. ಇಲ್ಲಿಂದಲೇ ನಮ್ಮ ಟ್ರೆಕ್ಕಿಂಗ್ ಶುರುವಾಗುತ್ತದೆ. ಟಾಯ್ ಟ್ರೈನ್ ಇದೆ, ಅಲ್ಲಿ ಹೋಗಬೇಕಂದ್ರೂ ನಮಗೆ 2 ಕಿಲೋಮೀಟರ್ ನಡಿಬೇಕಾಗುತ್ತೆ. ಸೊ ಬನ್ನಿ, ಮೊದಲಿಗೆ ನಾವು ಟಿಕೆಟ್ ತೆಗೆದುಕೊಳ್ಳೋಣ, ಆಮೇಲೆ ನಮ್ಮ ಟ್ರೆಕ್ಕಿಂಗನ್ನು ಶುರು ಮಾಡೋಣ. ಈ ಹಿಲ್ ಸ್ಟೇಷನ್ಗೆ ಎಂಟ್ರಿ ಟಿಕೆಟ್ ಇದೆ. ಪರ್ ಹೆಡ್ಗೆ 50 ರೂಪೀಸ್ ಟಿಕೆಟ್ ಇದೆ. ನಾನು ಕೂಡ ಟಿಕೆಟನ್ನು ತೆಗೆದುಕೊಂಡಿರುವೆ. ಸೊ ಬನ್ನಿ ಹೋಗೋಣ, ಈ ಸುಂದರವಾದ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಮಾಥೇರಾನ್ ಹಿಲ್ ಸ್ಟೇಷನ್ನ ಒಂದು ಕಂಪ್ಲೀಟ್ ಆಗಿರುವಂತಹ ಮ್ಯಾಪ್ ಇಲ್ಲಿದೆ. ಸದ್ಯಕ್ಕೆ ನಾನಿರುವೆ ಇಲ್ಲಿಂದ ನಾನಿವಾಗ ನಡೆದುಕೊಂಡು ಇಲ್ಲಿ ಹೋಗಬೇಕು. ಇಲ್ಲಿದೆ ನಮ್ಮ ಟಾಯ್ ಟ್ರೈನ್. ಇಲ್ಲಿಂದ ಟಾಯ್ ಟ್ರೈನ್ ಹಿಡಿದುಕೊಂಡು ಮಾಥೇರಾನ್ ಮೇನ್ ಸ್ಟೇಷನ್ಗೆ ಹೋಗಬೇಕು. ನಾವಿವಾಗ ಹೋಗ್ತಾ ಇದ್ದೀವಿ ಅಮನ್ ಲಾಡ್ಜ್ ಪಾಯಿಂಟ್ಗೆ. ಸೊ ಅಲ್ಲಿಂದ ನಮಗೆ ಟಾಯ್ ಟ್ರೈನ್ ಸಿಗುತ್ತದೆ. ಅಲ್ಲಿವರೆಗೂ ಹೋಗಲು ಒಂದು ಅರೌಂಡು 600 ಮೀಟರ್ ನಡಿಬೇಕು. ಸೊ ಬನ್ನಿ. ಮಂಗಗಳ ಸ್ವಾಗತ ಮುಗೀತು. ನಮಗೆ ಸ್ವಾಗತ ಮಾಡಲು ಅವುಗಳು ಬಂದು ವೇಟ್ ಮಾಡ್ತಾ ಇದ್ವು. ಸೊ ಅಗೇನ್ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಹಾಯ್, ಗುಡ್ ಮಾರ್ನಿಂಗ್. ಫಸ್ಟ್ ಟಾಯ್ ಟ್ರೈನ್ದ ಟೈಮಿಂಗ್ ಬಂದುಬಿಟ್ಟು 8:45. ಅಲ್ಲಿವರೆಗೂ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಹಾಗೆ ಚಹಾ ನಾಷ್ಟಾ ಏನಾದರೂ ಸಿಕ್ಕರೆ ತಿನ್ನೋಣ. ಗೈಸ್, ಇದುವೇ ನೋಡಿ ಅಮನ್ ಲಾಡ್ಜ್ ರೈಲ್ವೆ ಸ್ಟೇಷನ್. ಇಲ್ಲೇ ನಮಗೆ ಟಾಯ್ ಟ್ರೈನ್ ಸಿಗುತ್ತೆ. ಇಲ್ಲಿಂದ ನಾವು ಮಾಥೇರಾನ್ ಟೌನ್ಗೆ ಹೋಗಬೇಕು. ಅಲ್ಲಿಂದ ಹಿಲ್ ಸ್ಟೇಷನ್ಗೆ ಹೋಗಬೇಕು. ಅಮನ್ ಲಾಡ್ಜ್ ಮಾಥೇರಾನ್ನ ಪ್ರವೇಶ ಬಿಂದುವಾಗಿದೆ. ಇದರಿಂದ ಮುಂದಕ್ಕೆ ಟಾಯ್ ಟ್ರೈನ್ ವ್ಯವಸ್ಥೆ ಇದೆ. ಇವಾಗ ನಾವು ಟಾಯ್ ಟ್ರೈನ್ನ ಟಿಕೆಟ್ ತೆಗೆದುಕೊಳ್ತಾ ಇದ್ದೀವಿ. ಪರ್ ಪರ್ಸನ್ಗೆ 55 ರೂಪೀಸ್ ಚಾರ್ಜ್ ಇದೆ. ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ, ನೀಲಗಿರಿ ಮೌಂಟೇನ್ ರೈಲ್ವೆ ಜೊತೆಗೆ ಮಾಥೇರಾನ್ ನೇರಳ ರೈಲ್ವೆ ಮಾರ್ಗವು ವಿಶ್ವ ಪರಂಪರೆಯ ತಾಣದ ಪಟ್ಟಿಯಲ್ಲಿದೆ. ಗೈಸ್, ಈ ಟಾಯ್ ಟ್ರೈನ್ಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ಈ ಟ್ರೈನ್ದಲ್ಲಿ ನಾವು ಕೂಡ ಜರ್ನಿನ ಎಂಜಾಯ್ ಮಾಡೋಣ. ಬನ್ನಿ. 1907ರಲ್ಲಿ ಈ ರೈಲು ಮಾರ್ಗವನ್ನು ಅಬ್ದುಲ್ ಹುಸೇನ್ ಅಡ್ಮರ್ಜಿ ಫಿರ್ಬಾಯ್ ಎಂಬುವವರು ನಿರ್ಮಿಸಿದ್ದಾರೆ. ಇವರನ್ನು ಮಾಥೇರಾನ್ ರೈಲ್ವೆ ವಾಲಾ ಎಂದು ಕರೆಯುತ್ತಾರೆ. ಇವಾಗಿನ ಕಾಲದಲ್ಲಿ ಯಾರ್ಯಾರಿಗೂ 1 ರೂಪಾಯಿ ಕೊಡಲ್ಲ. ಅಂಥದ್ರಲ್ಲಿ ಅವರು ಆ ಕಾಲದಲ್ಲಿ 60 ಲಕ್ಷ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಈ ರೈಲ್ವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನೋಡಿ, ಈ ಪ್ರಾಣಿಯನ್ನು
ಇಂಜಿನ್ ಪಾರ್ಟ್ಗಳಿಂದ ಮಾಡಿದ್ದಾರೆ. ಹೇಗಿದೆ ನೋಡಿ. ಈಗ ನಮ್ಮ ಮುಂದೆ ಇರುವುದು 3 ಆಪ್ಷನ್. ಒಂದು, ನಡೆದುಕೊಂಡು ಹೋಗಬೇಕು ಪೂರ್ತಿ ಪಾಯಿಂಟ್ಸ್ಗಳನ್ನು ನೋಡಲು. ಇಲ್ಲ ಅಂದರೆ ಈ ರೀತಿ ಆಗಿರುವಂತಹ ಬಂಡಿಗಳಿವೆ, ಇದರಲ್ಲಿ ಕುಳಿತುಕೊಂಡು ಹೋಗಬೇಕು. ಅದು ಇಲ್ಲ ಅಂದರೆ ಕುದುರೆ ಸವಾರಿ ಇದೆ. ಇದು 3 ಆಪ್ಷನ್. ಇದನ್ನು ಬಿಟ್ಟರೆ ಯಾವುದೇ ರೀತಿಯ ವಾಹನಗಳು ಇಲ್ಲಿ ಇಲ್ಲ. ಈಗ ಮುಂಜಾನೆ 10 ಗಂಟೆ ಆಯಿತು. ಇಲ್ಲಿ ಬಂದು ಕೂಡ ನಮಗೆ 2-3 ಗಂಟೆಗಳು ಆದವು. ಮೊದಲಿಗೆ ನಾವು ಏನಾದರೂ ತಿನ್ನೋಣ, ಅದಾದ ಬಳಿಕ ಮುಂದೆ ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡೋಣ. ಈಗ ನಾಷ್ಟ ಮುಗಿಸಿದ್ವಿ. ನಾಷ್ಟಕ್ಕೆ ನಾನು ತೊಗೊಂಡಿದ್ದು ದೋಸೆ. ಸೊ ಈಗ ಟ್ರೆಕ್ಕಿಂಗ್ ಮಾಡೋಣ, ಬನ್ನಿರಿ. ನಮ್ಮದು ಫಸ್ಟ್ ಪಾಯಿಂಟ್ ಖಂಡಾಲ ಪಾಯಿಂಟ್. ಇಲ್ಲಿಂದಲೇ ನಮ್ಮ ಟ್ರೆಕ್ಕಿಂಗ್ ಶುರು ಆಗುತ್ತೆ. ಅದರ ಜೊತೆಗೆ 1 ಡೇದಲ್ಲಿ ಎಷ್ಟು ನೋಡ್ಬೋದಲ್ಲ ಅಷ್ಟೆಲ್ಲ ನಾನಿವತ್ತು ನಿಮಗೆ ತೋರಿಸ್ತೀನಿ. ಹಾಗೆ ನೋಡೋಕೆ ಹೋದರೆ ಇಲ್ಲಿ 20 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಇಲ್ಲ ಅಂದರೆ 30ಕ್ಕೂ ಹೆಚ್ಚು ಪಾಯಿಂಟ್ಸ್ ಇವೆ. ಅದರಲ್ಲಿ ಫೇಮಸ್ ಮತ್ತು ಮಸ್ಟ್ ಆ್ಯಂಡ್ ಶುಡ್ ವಿಸಿಟೆಡ್ ಪ್ಲೇಸಸ್ಗಳನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ. ಇದುವೇ ನೋಡಿ ಖಂಡಾಲ ವ್ಯೂ ಪಾಯಿಂಟ್. ಸದ್ಯಕ್ಕೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆಗೆ ಫಾಗ್ ಇದೆ. ಫಾಗ್ ಅಂದರೆ ಮೋಡ ಇದೆ, ಮೋಡ. ಸಮುದ್ರ ಮಟ್ಟದಿಂದ 800ಕ್ಕೂ ಹೆಚ್ಚು ಮೀಟ್ರ್ ಈಗ ಮೇಲ್ಗಡೆ ಬಂದಿದ್ದೇವೆ. ಸೊ ಇಲ್ಲಿ ಆಬ್ವಿಯಸ್ಲಿ ಇಲ್ಲಿ ಮೋಡನೇ ಕಾಣಿಸೋದು. ನಾವು ಬೇಸಿಗೆ ಕಾಲದಲ್ಲಿ ಅಥವಾ ಅಕ್ಟೋಬರ್ಕ್ಕಿಂತ ಮುಂದೆ ಬಂದರೆ ಇಲ್ಲಿ ನಮಗೆ ಒಂದು ಸುಂದರವಾದ ವ್ಯೂ ಕಾಣಬಹುದು. ಖಂಡಾಲ ಪಾಯಿಂಟನ್ನು ನೋಡ್ಕೊಂಡು ಬಂದ್ವಿ. ಯಾವ ದಾರಿಯಿಂದ ಬಂದಿದ್ವೇನೋ ಅದೇ ದಾರಿಯಿಂದ ವಾಪಸ್ ಹೋಗಬೇಕು. ಸೊ ಬನ್ನಿ. ಖಂಡಾಲ ಪಾಯಿಂಟ್ ನೋಡಿಕೊಂಡು ಮುಂದೆ ಸ್ವಲ್ಪ ನಡೆದುಕೊಂಡು ಬಂದಾಕ್ಷಣ ನಮಗೆ ಈ ರೀತಿ ಆಗಿರುವಂತಹ ಒಂದು ಬೋರ್ಡ್ ಸಿಗುತ್ತೆ. ಇಲ್ಲಿಂದ ನಾವು ಚಾರ್ಲಟ್ ಲೇಕ್ ಕಡೆಗೆ ಹೋಗೋಣ. ಇಲ್ಲಿಂದ ಚಾರ್ಲಟ್ ಲೇಕ್ ಏನಿಲ್ಲ ಅಂದರೂ 2 ಕಿಲೋಮೀಟ್ರ್ ದೂರದಲ್ಲಿದೆ. ಸ್ಟಾರ್ಟಿಂಗ್ ಪಾಯಿಂಟ್ ಸ್ವಲ್ಪ ದೂರ ಇದೆ, ಅದಾದ ಬಳಿಕ ಅಷ್ಟೊಂದು ದೂರ ಇಲ್ಲ. ಸೊ ಫಸ್ಟ್ ನಾವು 2 ಕಿಲೋಮೀಟ್ರ್ ಡಿಸ್ಟೆನ್ಸನ್ನು ಕವರ್ ಮಾಡೋಣ, ಬನ್ನಿರಿ. ಈ ಮಾಥೇರಾನ್ ಟ್ರೆಕ್ಕಿಂಗ್ ಏನಿದೆ ಅಲ್ಲ, ಇದು ಹೋಗುವಾಗ 7 ಕಿಲೋಮೀಟ್ರ್ ಮತ್ತು ಬರುವಾಗ 7 ಕಿಲೋಮೀಟ್ರ್, ಅಂದರೆ ಟೋಟಲ್ 14 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡೋದಿದೆ. ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬನ್ನಿ, ಎಷ್ಟು ಮಸ್ಟ್ ವಿಸಿಟೆಡ್ ಪ್ಲೇಸ್ ಇದೆ ಅಲ್ಲ ಅವೆಲ್ಲವೂ ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಕಮ್. ಗೈಸ್, ಹೇಗೆ ಮಜಾ ಬಂತು ಅಂತ ನಾನು ಈ ಕುದುರೆಗಳನ್ನು ನೋಡ್ಕೋತ ನಿಂತಿದ್ದೇನೆ. ನನ್ನ ಜೊತೆಗೆ ಇಲ್ಲಿ ನೋಡಿ, ಇದು ಕೂಡ ನೋಡ್ಕೋತ ನಿಂತಿದೆ. ಗೈಸ್ ನೋಡಿ, ಇದೇ ಥರ ಕಾಡಿನ ಮಧ್ಯದಿಂದ ಹೋಗುವ ದಾರಿ ಇದೆ. ಚಲೋ, ಲೆಟ್ಸ್ ಚಲೋ. ಗೈಸ್, ಇದುವೇ ನೋಡಿ ಚಾರ್ಲೆಟ್ ಲೇಕ್. ಈ ನೀರನ್ನು ಕುಡಿಯಲು ಬಳಸುತ್ತಾರೆ. ಸೊ ಹಾಗಾಗಿ ಇಲ್ಲಿ ನೀರಿನಲ್ಲಿ ಇಳಿಯಬಾರದು. ಆಹ್ವಾನರಹಿತ ಮಾಥೇರಾನ್ದಲ್ಲಿ ಚಾರ್ಲೆಟ್ ಲೇಕ್ ಶಾಂತಿಯ ಪ್ರತಿಯಾಗಿದೆ. ಇದುವೇ ನೋಡಿ ಚಾರ್ಲೆಟ್ ಲೇಕ್ದಿಂದ ಆಗಿರುವಂತಹ ವಾಟರ್ ಫಾಲ್. ಇಲ್ಲಿ ನೋಡಿ ಎಷ್ಟು ಮಂಗಗಳು ಕುಳಿತುಕೊಂಡಿವೆ, ಎಲ್ಲರ ಬ್ಯಾಗ್ಗಳನ್ನು ಹಿಡ್ಕೊಳ್ಳೋಕ್ಕೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಲಾರ್ಡ್ ಪಾಯಿಂಟ್. ಇಲ್ಲಿನ ವೆದರೇ ಹೀಗೆ, 5 ನಿಮಿಷಗಳ ನಂತರ ಚೇಂಜ್ ಆಗ್ತಾ ಇರುತ್ತದೆ. ಈಗಂತೂ ಕಂಪ್ಲೀಟ್ಲಿ ಫಾಗ್ ಬಂದುಬಿಟ್ಟಿದೆ, ಏನು ಕೂಡ ಕಾಣಿಸ್ತಾ ಇಲ್ಲ. ಅದೇ ಗ್ಯಾಪ್ದಲ್ಲಿ ನಾವು ಲಾರ್ಡ್ ಪಾಯಿಂಟನ್ನು ರೀಚ್ ಆಗೋಣ. ಫಾಗ್ ಹೋದ್ಮೇಲೆ ಒಂದು ಕಂಪ್ಲೀಟ್ ವ್ಯೂವನ್ನು ಎಂಜಾಯ್ ಮಾಡ್ಬೋದು. ಲಾರ್ಡ್ ಪಾಯಿಂಟನ್ನು ನೋಡಿಕೊಂಡು ನಾವಿವಾಗ ಬಂದ್ವಿ ಸಿಲಿಯಾ ಪಾಯಿಂಟ್ಗೆ. ಲೇಕ್ನ ನೀರು ಹೊರಗಡೆ ಹೋಗುವ ದಾರಿಯೇ ಈ ಪಾಯಿಂಟ್. ಈ ಪಾಯಿಂಟ್ನಲ್ಲಿ ಕೆಳಗಡೆ ಜಲಪಾತವಿದೆ. ಇದನ್ನು ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋಗಿ ನೋಡಬೇಕು. ನಾವು ಮಾಥೇರಾನ್ಗೆ ಯಾವ ಸೀಸನ್ದಲ್ಲಿ ಬಂದ್ರೂ ನಮಗೆ
ಇಷ್ಟೊಂದು ಜನರು ಕಾಣಿಸ್ತಾರೆ. ಕೈಕಾಲಲ್ಲಿ ಜೀವ ಇರುವವರೆಗೂ, ಗಟ್ಟಿ ಇರುವವರೆಗೂ ನಮಗೆ ಯಾಕೆ ಬೇಕು ಕುದುರೆ ಸವಾರಿ? ಹಾಗೆ ನಡೆದುಕೊಂಡು ಹೋಗೋದ್ರಲ್ಲಿ ಏನೋ ಒಂಥರ ಮಜಾ ಅಲ್ವಾ? ಮಾಥೇರಾನ್ನ ಪ್ರತಿಯೊಂದು ಹಾದಿಯು ಪ್ರಕೃತಿಯೇ ಅಲಂಕರಿಸಿದ ದಾರಿಯಾಗಿದೆ. ಹಕ್ಕಿಗಳ ಕಲರವ, ಎಲೆಗಳ ಸದ್ದು, ಶುದ್ಧವಾದ ಗಾಳಿ ಎಲ್ಲವೂ ಮನಸ್ಸಿಗೆ ಹೊಸ ಶಕ್ತಿ ಕೊಡುತ್ತದೆ. ಸಿಲಿಯಾ ಪಾಯಿಂಟ್, ಅದೇನು ನೀರು ಬೀಳ್ತಾ ಇತ್ತು ಆ ಪಾಯಿಂಟಿಗೆ ಸಿಲಿಯಾ ಪಾಯಿಂಟ್ ಅಂತ ಕರೆಯುತ್ತಾರೆ. ಆ ಪಾಯಿಂಟ್ನಿಂದ ನಾವು ಇವಾಗ ಹೋಗ್ತಾ ಇದ್ದೀವಿ ಕಿಂಗ್ ಎಡ್ವರ್ಡ್ ಪಾಯಿಂಟ್. ಇಲ್ಲಿಂದ ನಮಗೆ ಸಿಲಿಯಾ ಪಾಯಿಂಟ್ನಿಂದ ಏನು ವಾಟರ್ ಫಾಲ್ ರೆಡಿ ಆಗಿತ್ತು ಆ ವಾಟರ್ ಫಾಲ್ ನೋಡಲು ಸಿಗುತ್ತದೆ. ಕಂಪ್ಲೀಟ್ಲಿ ಇದು ಫಾರೆಸ್ಟ್ ಏರಿಯಾದಲ್ಲಿಯೇ ಇದೆ ನೋಡಿ. ಫಾರೆಸ್ಟಿನ ಮಧ್ಯದಲ್ಲಿಯೇ ಈ ರೀತಿಯಾಗಿ ಹೋಗುವ ದಾರಿ ಇದೆ. ಇಲ್ಲಿ ನಡಿಗೆಯಲ್ಲಿ ಪ್ರತಿಯೊಂದು ಹೆಜ್ಜೆಯು ಹೊಸ ಅನುಭವವನ್ನು ತಂದುಕೊಡುತ್ತದೆ. ಮಳೆಗಾಲದಲ್ಲಿ ಈ ದಾರಿಗಳು ಇನ್ನೂ ಸುಂದರವಾಗುತ್ತದೆ. ಎಲ್ಲೆಡೆ ಜಲಪಾತಗಳ ಶಬ್ದ ಕೇಳಿಸುತ್ತದೆ. ಕಿಂಗ್ ಎಡ್ವರ್ಡ್, ಕಿಂಗ್ ಜಾಯ್ ಪಾಯಿಂಟ್, ದೆನ್ ಎಕೋ ಪಾಯಿಂಟ್, ಹನಿಮೂನ್ ಪಾಯಿಂಟ್, ಲೂಸಿಯಾ ಪಾಯಿಂಟ್, ಇವು ಎಲ್ಲವೂ ಕೂಡ ಇದು ಒಂದೇ ರೂಟದಲ್ಲಿದೆ. ಇನ್ನು ಬೇಗ ಬೇಗ ಪಾಯಿಂಟ್ಸ್ ಬರುತ್ತೆ. ಅಲ್ಲಿ ಅಷ್ಟೊಂದು ಜನರಿದ್ದರು, ಇಲ್ಲಿ ನೋಡಿದರೆ ಯಾರೂ ಕೂಡ ಸಿಗ್ತಾ ಇಲ್ಲ. ಈ ಪಾಯಿಂಟ್ಸ್ ಬಗ್ಗೆ ಗೊತ್ತಿಲ್ವೋ ಏನು ಕಥೆನೋ ಏನು ಗೊತ್ತಾಗ್ತಾ ಇಲ್ಲ. ಲಿಟ್ರಲಿ ಇಲ್ಲಿ ಯಾರೂ ಇಲ್ಲವೇ ಇಲ್ಲ, ನಾವು ಅಷ್ಟೇ ಹೋಗ್ತಾ ಇದ್ದೀವಿ. ಇದೊಂದು ಹಿಲ್ ಸ್ಟೇಷನ್, ಆಬ್ವಿಯಸ್ಲಿ ಫಾರೆಸ್ಟ್ ಏರಿಯಾನೇ. ಸೊ ಇದರಲ್ಲಿ ಹುಲಿ, ಚಿರತೆ, ಏನೆಲ್ಲ ವನ್ಯಜೀವಿಗಳಿದ್ದಾವಲ್ಲ ಅವೆಲ್ಲವೂ ಇರುತ್ತವೆ. ನಮ್ಮ ಪಾಡಿಗೆ ನಾವು ಹೋಗೋದು, ಅವ್ರ ಪಾಲಿಗೆ ಅವು ಜೀವಿಸ್ತಾ ಇರ್ತವೆ. ಕಿಂಗ್ ಜಾರ್ಜ್ ಪಾಯಿಂಟ್ನಿಂದ ಈ ಸುಂದರವಾದ ವಾಟರ್ ಫಾಲ್ ಕಾಣಿಸುತ್ತದೆ. ಅದೇ ರೀತಿ ಈ ಕಡೆಗೆ ನೋಡಿ ಲೇಕ್ ಕಾಣಿಸ್ತಾ ಇದೆ. ಈ ಕಡೆಗೆ ಸುಂದರವಾದ ಮೌಂಟೇನ್. ಇಲ್ಲಿ ನಿಂತು ಈ ದೃಶ್ಯ ನೋಡುವುದೇ ಒಂದು ಅನ್ಫಾರ್ಗೆಟಬಲ್ ಎಕ್ಸ್ಪೀರಿಯನ್ಸ್. ಕಿಂಗ್ ಜಾರ್ಜ್ ಪಾಯಿಂಟನ್ನು ನೋಡಿಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ ಕಿಂಗ್ ಎಡ್ವರ್ಡ್ ಪಾಯಿಂಟ್ಗೆ. ಇದುವೇ ನೋಡಿ ಕಿಂಗ್ ಎಡ್ವರ್ಡ್ ಪಾಯಿಂಟ್. ಮಾಥೇರಾನ್ನ ಪ್ರಮುಖ ಪಾಯಿಂಟ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಎಡ್ವರ್ಡ್ ಮತ್ತು ಕಿಂಗ್ ಜಾರ್ಜ್ ಎರಡು ಪಾಯಿಂಟ್ಗಳನ್ನು ನೋಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಎಕೋ ಪಾಯಿಂಟ್. ಇದುವೇ ನೋಡಿ ಎಕೋ ಪಾಯಿಂಟ್. ಈ ಪ್ಲೇಸ್ನಿಂದ ನಮ್ಮ ಧ್ವನಿ ಪ್ರತಿಧ್ವನಿಸುತ್ತದೆ. ಸದ್ಯಕ್ಕೆ ಇಲ್ಲಿ ಯಾವ ಧ್ವನಿನೂ ಎಕೋ ಆಗ್ತಾ ಇಲ್ಲ, ಏಕೆಂದರೆ ಇದು ಮಳೆಗಾಲದ ಸಮಯ. ಇಲ್ಲಿ ಎಲ್ಲ ನೋಡಿ ಮೋಡಗಳೇ ತುಂಬಿಕೊಂಡಿದೆ. ಈ ಟೈಮ್ದಲ್ಲಿ ಎಕೋ ಆಗುವುದಿಲ್ಲ. ಎಕೋ ಪಾಯಿಂಟ್ನಲ್ಲಿ ನಾನಂತೂ ಸೌಂಡ್ ಬರಲಿಲ್ಲ, ಯಾರೋ ಒಬ್ಬರು ಸಿಟಿ ಹೊಡೆದ್ರು, ಆ ಸೌಂಡ್ ಸ್ವಲ್ಪ ಕೇಳಿಸ್ತು. ಮೋಡ ಇರುವುದರಿಂದ ಜಾಸ್ತಿ ಏನು ಕೇಳಿಸ್ತಾ ಇಲ್ಲ. ನೆಕ್ಸ್ಟ್ ಇವಾಗ ಲೂಸಿಯಾ ಪಾಯಿಂಟ್ ಕಡೆಗೆ ಹೋಗೋಣ. 2.7 ಕಿಲೋಮೀಟ್ರ್ ನಡೆದಾದಮೇಲೆ ನಮಗೆ ಸಿಗುತ್ತೆ ಲೂಯಿಸಾ ಪಾಯಿಂಟ್. ಲ್ಯಾಂಡ್ಸ್ಕೇಪ್ ಪಾಯಿಂಟ್, ಹನುಮೂನ್ ಪಾಯಿಂಟ್, ಲೂಯಿಸಾ ಪಾಯಿಂಟ್. ಛಲ, ನಾನು ಆಲ್ರೆಡಿ ಹೇಳಿದ ಹಾಗೆ ಈ ಪ್ಲೇಸ್ನಲ್ಲಿ ಏನಿಲ್ಲ ಅಂದರೆ ಮೋರ್ ದೆನ್ 30 ಪಾಯಿಂಟ್ಸ್ಗಳಿವೆ. ಯಾವುದು ನೋಡಬೇಕು ಯಾವುದು ಬಿಡಬೇಕು ಗೊತ್ತೇ ಆಗಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ
ಹಣ್ಮೂನ್ ಪಾಯಿಂಟ್ ಅಂತ ಒಂದು ಸ್ಪಾಟ್ ಇದೆ. ಸೊ ಅದನ್ನ ನೋಡ್ಕೊಂಡು ಬರೋಣ. ಎಲ್ಲಿ ಹೋದ್ರೂ ಅದೇ ಪಾಯಿಂಟ್, ಅದೇ ಗುಡ್ಡ, ಅದನ್ನೇ ನೋಡೋದಿದೆ. ನೋಡಿ ಇಲ್ಲಿನ ವೆದರ್ ಹೀಗೆಯ. ಒಂದು 5 ನಿಮಿಷಗಳ ಹಿಂದೆನೇ ಬಿಸಿಲಿತ್ತು, ಇವಾಗ ನೋಡಿದರೆ ಮಳೆ ಬರ್ತಾ ಇದೆ. ಇಲ್ಲಿನ ವೆದರ್ ಹೀಗೆ ಇದೆ, ಏನು ಮಾಡೋಕ್ಕಾಗಲ್ಲ. ಬರುವಾಗ ನಾವೇ ಅಂಬ್ರೆಲಾ ಮತ್ತು ರೈನ್ಕೋಟ್ ಅನ್ನು ತೆಗೆದುಕೊಂಡು ಬರಬೇಕು ಅಷ್ಟೇ. ಇವಾಗ ನಾನು ಬಂದೆ ಮಲಂಗ್ ಪಾಯಿಂಟ್. ಈ ಪಾಯಿಂಟ್ನಿಂದ ನಮಗೆ ಕೆಳಗಿರುವ ಒಂದು ಸುಂದರವಾದ ಹಳ್ಳಿ ಕಾಣಿಸುತ್ತದೆ. ಅದರ ಜೊತೆಗೆ ಮಲಂಗಾಡ್ ಫೋರ್ಟ್ ಕಾಣಿಸುತ್ತದೆ. ಸದ್ಯಕ್ಕಂತೂ ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ಮೋಡನೇ ತುಂಬಿಕೊಂಡಿದೆ. ನಾನೀಗ ಮ್ಯಾಗಿಯನ್ನು ಆರ್ಡರ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಈ ರೀತಿ ಹಿಲ್ ಸ್ಟೇಷನ್ಗಳ ಮೇಲೆ ಬಂದು ಅದು ಮಳೆಗಾಲದ ಟೈಮ್ದಲ್ಲಿ ಮ್ಯಾಗಿ ತಿನ್ನೋದೇ ಒಂಥರ ಮಜಾ ಅಲ್ವಾ. ಮ್ಯಾಗಿ ತಿಂದ್ಕೊಂಡು ನಾವು ಇವಾಗ ಬಂದ್ವಿ ಲಾಸ್ಟ್ ಪಾಯಿಂಟ್ಗೆ. ಇದೇ ಲೂಯಿಸಾ ಪಾಯಿಂಟ್. ಸದ್ಯಕ್ಕೆ ಇಲ್ಲಿ ಏನೇನು ಕಾಣಿಸ್ತಾ ಇಲ್ಲ, ಎಲ್ಲ ಫಾಗ್ ಇದೆ ನೋಡಿ ಇಲ್ಲಿ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಏನಾದರೂ ವ್ಯೂ ಕಾಣಿಸಿದ್ರೆ ನೋಡೋಣ, ಇಲ್ಲ ಅಂದರೆ ಹಾಗೆ ಹೋಗೋಣ. ಇದುವೇ ನೋಡಿ ಲಯನ್ ಹೆಡ್ ಪಾಯಿಂಟ್. ನಲವತ್ತೈದು ನಿಮಿಷ ವೇಟಿಂಗ್ ನಂತರ ನಮಗೊಂದು ವ್ಯೂ ಕಾಣಿಸ್ತು. ವಾಹ್, ಆ ವ್ಯೂ ಬಗ್ಗೆ ಮಾತೇ ಬರಲ್ಲ, ಅಷ್ಟೊಂದು ಚೆನ್ನಾಗಿದೆ. ಬಟ್ ಆ ವ್ಯೂ ನೋಡಿದ 5 ಸೆಕೆಂಡ್ದಲ್ಲಿ ತಿರ್ಗಾ ಈ ರೀತಿ ಆಗಿ ಹೋಯಿತು, ಮತ್ತು ಮೋಡ್ಗಳು ಬಂದವು. ಬಟ್ ನಾಟ್ ಬ್ಯಾಡ್, ತುಂಬ ಚೆನ್ನಾಗಿ ವ್ಯೂ ಇತ್ತು. ಈ ವಿಡಿಯೋನ ನಾನು ಇಲ್ಲೇ ಏನು ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತು ಎಂಬುದನ್ನು ಕಮೆಂಟ್ ಮುಖಾಂತರ ತಪ್ಪದೇ ತಿಳಿಸಿ. ನೀವು ನನ್ನ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.